ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಒಂದು ದಿನ ಸೂರ್ಯಕಾಂತ ಹಾಗೂ ಚಂದ್ರಕಾಂತ ಇಬ್ರು ಸೇರಿ ಟಿವಿನ ನೋಡ್ತಿದ್ರು. ಟಿವಿಲಿ ಐಫೆಲ್ ಟವರ್ನ ನೋಡಿ ಚಂದ್ರಕಾಂತ ಈ ರೀತಿ ಅನ್ಕೊಂಡ್ಲು, ವಾವ್, ಎಷ್ಟು ಅಂದವಾಗಿದೆ ಈ ಟವರ್. ನಾನು ನನ್ ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾ ನೋಡುವಾಗ್ಲೇ ಅನ್ಕೊಂಡೆ, ಹೆಂಗಾದ್ರೂ ಈ ಟವರ್ನ ನೋಡ್ಬೇಕು ಅಂತ. ಏನ್ ಮಾಡೋದಿತ್ತು, ಏನಕ್ಕಾದ್ರೂ ಅದೃಷ್ಟ ಮಾಡಿರ್ಬೇಕು. ಆದ್ರೆ ನನ್ ಜಿಂದಗಿಯಲ್ಲಿ ಒಂದ್ ಸಲನಾದ್ರೂ ಹೋಗ್ತೀನೋ ಇಲ್ವೋ ಅಂತ ಬೇಜಾರಾಗ್ತಾಳೆ. ಅದನ್ನು ಕೇಳಿಸ್ಕೊಂಡ ಸೂರ್ಯಕಾಂತ, ಏನ್ ಹುಡ್ಗಿ ನೀನ್ ಹಿಂಸೆ, ನೆಮ್ಮದಿಯಿಂದ ಟಿವಿ ಕೂಡ ನೋಡಕ್ ಬಿಡಲ್ವಾ ನೀನು ಅಂತ ಕಿರ್ಚ್ಕೊಂಡ್ರು. ಅದಕ್ಕೆ ಚಂದ್ರಕಾಂತ ಹತ್ಕೊಂಡು, ಹಿಂಸೆ ಅಲ್ಲ ಅತ್ತೆ, ನನ್ ಬಾಧೆ. ನಾನ್ ಇವತ್ತಿನವರೆಗೂ ಐಫೆಲ್ ಟವರ್ನ ನೋಡೇ ಇಲ್ಲ. ನಂಗಷ್ಟಕ್ಕೂ ಅದನ್ನ ನೋಡೋ ಅದೃಷ್ಟ ಇದೆಯೋ ಇಲ್ವೋ. ಅದಕ್ಕೆ ಸೂರ್ಯಕಾಂತ, ಇವಾಗೇನು, ನಿನಗೆ ಆ ಪ್ಯಾರಿಸ್ಗೆ ಕರ್ಕೊಂಡೋಗ್ಬೇಕು ಅಷ್ಟೇ ಅಲ್ವಾ, ಒಂದ್ಸಲ ನನ್ ಜೊತೆ ಬಾ ಅಂತ ಚಂದ್ರಕಾಂತನ ಅವರ ರೂಮ್ ಒಳಗ್ ಕರ್ಕೊಂಡೋದ್ರು. ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಚಿಕ್ಕ ಬೈಕ್ ನ ಹೊರಗಡೆ ತೆಗೆದ್ರು ಸೂರ್ಯಕಾಂತ. ಆ ಚಿಕ್ಕ ಬೈಕ್ ಅನ್ನು ನೋಡಿದ ಚಂದ್ರಕಾಂತ ಬಿದ್ದು ಬಿದ್ದು ನಕ್ಕದ್ಲು. ಏನತ್ತೆ, ನಾವಿದ್ರಲ್ಲಿ ಹೋಗ್ತಿದೀವಾ ಏನೋ ಐಫೆಲ್ ಟವರ್ನ ನೋಡೋದಿಕ್ಕೆ ಅಂತ ತುಂಬಾ ಹಂಗಿಸ್ಕೊಂಡು ನಕ್ಕದ್ಲು. ಆಗ ಸೂರ್ಯಕಾಂತ, ಏನೇ ಹಂಗ್ ನಗ್ತಿದ್ಯಾ, ಇದು ಮ್ಯಾಜಿಕ್ ಬೈಕ್ ಅಂತ ನೆಲದ ಮೇಲೆ ಇಟ್ರು. ಅದು ಸ್ವಲ್ಪ ಸ್ವಲ್ಪ ದೊಡ್ಡದಾಯ್ತು. ಅದನ್ನು ನೋಡಿದ ಚಂದ್ರಕಾಂತ ಶಾಕ್ ಆದ್ಲು. ಹಾಯ್, ವಾವ್, ಏನಿದೆ ಈ ಬೈಕು. ಹೌದು ಅತ್ತೆ, ಈ ಬೈಕ್ ಮೇಲೆ ಪ್ಯಾರಿಸ್ಗೆ ಹೋಗೋದಕ್ಕೆ ಎಷ್ಟ್ ದಿನ ಆಗುತ್ತೆ? ಅರೆ ನಾನ್ ಸುಪ್ನಾತಿ ಸೊಸೆನೆ, ಇದು ಮ್ಯಾಜಿಕ್ ಬೈಕ್ ಕಣೆ. ನೀನು ಯಾವ ಜಾಗಕ್ ಬೇಕಾದ್ರೂ ನಿಮಿಷದಲ್ಲಿ ಹೋಗ್ಬೋದು. ಅದು ಮಾತ್ರ ಅಲ್ದೆ ಇದ್ರಲ್ಲಿ ಎಷ್ಟು ಜನ ಕೂತ್ಕೊಂಡ್ರು ಇನ್ನೂ ಕೂತ್ಕೊಳ್ಳೋಕೆ ಜಾಗ ಇರುತ್ತೆ ಅಂತ ಆ ಬೈಕ್ ಬಗ್ಗೆ, ಅದರ ಫೀಚರ್ಸ್ ಬಗ್ಗೆ ಎಲ್ಲಾನು ಹೇಳಿದ್ರು. ಅದನ್ನು ಕೇಳಿದ ಚಂದ್ರಕಾಂತ ತುಂಬಾ ಸಂತೋಷ ಪಟ್ಲು. ಆ ಸಂತೋಷದಲ್ಲಿ ಈ ರೀತಿ ಹೇಳಿದ್ಲು, ಹರೇ ಸೂಪರ್ ಅತ್ತೆ, ಇನ್ನೇನಕ್ಕೆ ಯೋಚನೆ ಮಾಡ್ಬೇಕು, ಬನ್ನಿ ಬೇಗ ಹೋಗೋಣ. ಆಗ ಸೂರ್ಯಕಾಂತ ಕೂಡ ಸರಿ ಅಂದ್ರು. ಸರಿ, ಮತ್ತೆ ಹತ್ಕೋ ಹೋಗೋಣ. ಆ ರೀತಿ ಇಬ್ರು ಪ್ಯಾರಿಸ್ಗೆ ಹೊರಡ್ತಾರೆ. ಅಲ್ಲಿ ಐಫೆಲ್ ಟವರ್ ಮುಂದೆ ಸೆಲ್ಫಿಗಳನ್ನ ತಗೊಂಡು ಫುಲ್ ಆಗಿ ಎಂಜಾಯ್ ಮಾಡಿ ಮನೆಗ್ ಬರ್ತಾರೆ. ಆಮೇಲೆ ಅವ್ರ ಕೆಲ್ಸದ ಮೇಲೆ ಅವರು ಹೊರಟೋಗ್ತಾರೆ. ಆದ್ರೆ ಚಂದ್ರಕಾಂತ ಮನ್ಸೊಳಗಡೆ ಆ ಬೈಕ್ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾಳೆ. ಮನ್ಸೊಳಗೆ ಈ ರೀತಿ ಅನ್ಕೊಂತಾಳೆ, ಇದೇನೋ ತುಂಬಾ ಚೆನ್ನಾಗಿದೆ, ಯಾವ ಚಾರ್ಜು ಇಲ್ದೇನೆ ಒಳ್ಳೆ ತನದಿಂದ ಎಲ್ಲಿಗ್ ಬೇಕೋ ಅಲ್ಲಿಗೆ ಹೋಗ್ಬಿಟ್ ಬರ್ಬೋದು ಈಸಿಯಾಗಿ, ಅದು ಕೂಡ ನಿಮಿಷದಲ್ಲೇ ಅಂತ ಯೋಚನೆ ಮಾಡಿ ನಗ್ತಿದ್ಲು. ಆವಾಗ ಅವಳಿಗೊಂದ್ ಐಡಿಯಾ ಬರುತ್ತೆ. ಮನ್ಸೊಳಗಡೆ, ಏನಾದ್ರೂ ಮಾಡಿ ಈ ಸಲ ಅಮೇರಿಕಾಗ್ ಹೋಗ್ಬೇಕು. ಅದಲ್ದೆ ಅತ್ತೆ ಹೇಳಿದ್ರಲ್ಲ, ಈ ಬೈಕಲ್ಲಿ ಎಷ್ಟ್ ಜನ ಹತ್ತಿದ್ರು ಇನ್ನೊಬ್ರು ಕುತ್ಕೊಳಕ್ ಜಾಗ ಇರುತ್ತೆ ಅಂತ. ಸೊ ಎಲ್ಲರ ಹತ್ರ ದುಡ್ಡು ತಗೊಂಡು ಅವ್ರನ್ ಕೂಡ ಕರ್ಕೊಂಡು ಹೋಗ್ಬೇಕು. ವಾರಿ ವಾ, ಏನ್ ಐಡಿಯಾ ನಿನ್ಗೆ. ಇದ್ರ ಜೊತೆಗೆ ಅಮೆರಿಕಾ ನೋಡ್ದಂಗೂ ಇರುತ್ತೆ, ಅದಕ್ಕೂ ಮೇಲೆ ದುಡ್ಡು ಬರುತ್ತೆ. ವಾ ಚಂದು, ಏನ್ ಬ್ರೈನೇ ನಿನ್ಗೆ ಅಂತ ಹೇಳಿ ಅವಳಗವಳೆ ಹೆಮ್ಮೆ ಪಟ್ಕೊಂಡು ತಕ್ಷಣ ಆ ಪೆಟ್ಟಿಗೆಯಿಂದ ಆ ಬೈಕ್ ನ ತೆಗಿತಾಳೆ. ಅಕ್ಕ ಪಕ್ಕದಲ್ಲಿರೋ ಅವಳ ಸ್ನೇಹಿತರ ಹತ್ರ ಹೋಗಿ ಅಮೆರಿಕಾ ಟ್ರಿಪ್ ಬಗ್ಗೆ ಹೇಳ್ತಾಳೆ. ಎಲ್ಲರೂ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಎಲ್ಲರ ಹತ್ರ ಇಂದಾನು ದುಡ್ಡನ್ ತಗೊಂಡು ಎಲ್ಲಾರ್ನು ಬೈಕ್ ಮೇಲೆ ಕೂರಿಸ್ತಾಳೆ. ಅದ್ರಲ್ಲಿ ಒಬ್ಬ ಸ್ನೇಹಿತೆ ಈ ರೀತಿ ಹೇಳ್ತಾಳೆ, ಅರೆ ನಾವ್ ಫ್ರೆಂಡ್ಸ್ ಅಲ್ವೇನೆ, ಡಿಸ್ಕೌಂಟ್ ಏನಾದ್ರೂ ಇದ್ಯಾ ಏನು ಅಂತ ಕೇಳಿದ್ಲು. ಆಗ ಚಂದ್ರಕಾಂತ ಈ ರೀತಿ ಹೇಳ್ತಾಳೆ, ಏನು ಇವತ್ತು ಫ್ರೆಂಡಾ, ಮೊನ್ನೆ ಬೆಳಗ್ಗೆ ಒಂದ್ ಚಮಚ ಸಕ್ಕರೆ ಕೊಡೆ ಅಂದ್ರೆ ಇಲ್ಲ ಅಂದೆ, ನಿನಗೆ ಡಿಸ್ಕೌಂಟ್ ಕೊಡ್ಬೇಕೇನು? ಡಿಸ್ಕೌಂಟ್ ಇಲ್ಲ ಏನಿಲ್ಲ, ಫಿಕ್ಸ್ಡ್ ಪ್ರೈಸ್, ಬರೋಂಗಿದ್ರೆ ಬಾ, ಇಲ್ಲ ಅಂದ್ರೆ ಹೋಗು. ಇನ್ನೇನು ಮಾಡಕ್ಕಾಗ್ದೆ ಚಂದ್ರಕಾಂತಳಿಗೆ ಅವಳು ದುಡ್ಡನ್ನ ಕೊಟ್ಟು ಬೈಕ್ಗೆ ಹತ್ಕೊಂತಾಳೆ. ಆ ರೀತಿ ಎಲ್ರು ಬೈಕ್ ಮೇಲೆ ಅಮೆರಿಕಾಗ್ ಹೋಗಕ್ಕೆ ಶುರು ಮಾಡ್ತಾರೆ. ಹೋಗುವ ದಾರಿ ಮಧ್ಯದಲ್ಲಿ ಎಷ್ಟೋ ಜಲಪಾತಗಳು, ನದಿ, ಗುಡ್ಡ, ಬೆಟ್ಟಗಳನ್ನ ನೋಡಿ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ.
ಸಡನ್ ಆಗಿ ಅರಣ್ಯದ ಮಧ್ಯ ಬೈಕ್ ಸ್ಟಾಪ್ ಆಗುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಸ್ಟಾರ್ಟ್ ಆಗ್ಲಿಲ್ಲ. ಎಷ್ಟು ಪ್ರಯತ್ನ ಪಟ್ರು ಶುರು ಆಗ್ದಿರೋ ಕಾರಣ ಬೈಕ್ ಮೇಲಿದ್ದ ಎಲ್ಲರಿಗೂ ಭಯ ಶುರು ಆಗುತ್ತೆ. ಅದು ಮಾತ್ರ ಅಲ್ಲದೆ ದಟ್ಟವಾದ ಕಾಡ್ನಲ್ಲಿ ಮೃಗಗಳ ಶಬ್ದಕ್ಕೆ ಅವರೆಲ್ಲರೂ ಭಯದಿಂದ ನಡ್ಗೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಭಯದಿಂದ ನಡುಕೊಂಡು ಚಂದ್ರಕಾಂತಾಳನ್ನು ಬೈಕ್ನ ಶುರು ಮಾಡೋದಕ್ಕೆ ಹೇಳ್ತಾರೆ. ಚಂದ್ರಕಾಂತ ಬೈಕ್ ಕಿಕ್ಕು ಹೊಡೆದು ಸುಸ್ತಾಗ್ತಾಳೆ. ಆದ್ರೂ ಬೈಕ್ ಅಂತೂ ಸ್ಟಾರ್ಟ್ ಆಗಲ್ಲ. ಆವಾಗ ಚಂದ್ರಕಾಂತಂ ಫ್ರೆಂಡ್ ಚಂದ್ರಕಾಂತ ಹತ್ರ ಹೇಳ್ತಾರೆ, ಏನೇ ನಿಜ ಹೇಳು, ಮೊನ್ನೆ ನಾನ್ ಸಕ್ಕರೆ ಕೊಡ್ದಿರೋದಕ್ಕಲ್ವಾ ನೀನ್ ನನಗೆ ಈ ರೀತಿ ಭಯ ಪಡಿಸ್ತಿದ್ಯಾ ಅಂತ ಹೆದರ್ಕೊಂಡೇ ಹೇಳಿದ್ಲು. ಅದಕ್ಕೆ ಚಂದ್ರಕಾಂತ ಈ ರೀತಿ ಹೇಳಿದ್ಲು, ಹೇ ನಿನ್ನ ಸುಮ್ನಿರೆ, ನನಗೆ ಇಲ್ಲ ಅರ್ಥ ಆಗ್ತಿಲ್ಲ ಈ ಬೈಕ್ಗೆ ಏನಾಯ್ತೋ ಏನೋ ಅಂತ ಹೇಳ್ತಾ ಆ ಬೈಕ್ ನ ಮೇಲೆ ಕೆಳಗಡೆ ನೋಡ್ತಿದ್ಲು. ಆವಾಗ ಅಲ್ಲಿಗೆ ಒಂದು ಹುಲಿ ಬಂತು. ಹುಲಿಯ ಗರ್ಜನೆಗೆ ಜನರೆಲ್ಲರೂ ನಡ್ಗೋದ್ರು. ಹುಲಿನ ನೋಡಿ ಜನರೆಲ್ಲರೂ ಓಡೋದಕ್ ಶುರು ಮಾಡಿದ್ರು. ಚಂದ್ರಕಾಂತ ಹಾಗೂ ಅವಳ ಫ್ರೆಂಡ್ ತಕ್ಷಣ ಪಕ್ಕದಲ್ಲಿದ್ದ ಒಂದು ಮರದ ಮೇಲೆ ಹತ್ತಿ ಅದರ ಕೊಂಬೆ ಮೇಲೆ ಕುತ್ಕೊಂಡ್ರು. ಆ ಹುಲಿ ಮರದ ಮೇಲಿದ್ದ ಚಂದ್ರಕಾಂತಾಳನ್ನು ನೋಡಿ ಇನ್ನೂ ಗರ್ಜಿಸ್ತು. ಆದ್ರಿಂದ ಚಂದ್ರಕಾಂತ ಹಾಗೂ ಅವಳ ಫ್ರೆಂಡ್ ನಡುತ್ತಾ ಭಯಪಟ್ರು. ಆಗ ಚಂದ್ರಕಾಂತ ಮನ್ಸೊಳಗೆ ಈ ರೀತಿ ಅನ್ಕೊಂಡ್ಲು, ಅಯ್ಯೋ ಏನಿದು, ಈ ಹುಲಿ ಇಲ್ಲೇ ನೋಡ್ತೀನಿ, ಅಲ್ಲಿ ಅಷ್ಟ್ ಜನ ಇದ್ರು ನಾನೇ ಕಾಣಿಸ್ತಿದೀನ ನಿನ್ಗೆ ಅಂತ ಅನ್ಕೊಂಡ್ಲು. ಅದೇ ಕೊಂಬೆ ಮೇಲೆ ಕೂತ್ಕೊಂಡಿದ್ದ ಅವಳ ಫ್ರೆಂಡ್ ಚಂದ್ರಕಾಂತ ನೋಡಿ ಈ ರೀತಿ ಹೇಳಿದ್ಲು, ಅಲ್ವೇ ಚಂದು, ಬೇಕಿದ್ರೆ ನಾಳೆನೆ ನಾನ್ ನಿನ್ಗೆ 2 kg ಸಕ್ಕರೆ ಕೊಡ್ತೀನಿ ಕಣೆ, ನನ್ನ ಮನೆಗ್ ಕರ್ಕೊಂಡೋಗೆ ಪ್ಲೀಸ್ ಅಂತ ಅಳ್ತಾಳೆ. ಆ ಕೊಂಬೆನ ಅಲ್ಗಾಡಿಸ್ತಾಳೆ. ಅದ್ರಿಂದ ಆ ಕೊಂಬೆ ಮುರಿದು ಇಬ್ರು ಆ ಹುಲಿ ಮುಂದೆ ಬೀಳ್ತಾರೆ. ಆವಾಗ ಚಂದ್ರಕಾಂತ ಅವಳ ಫ್ರೆಂಡ್ ಹತ್ರ ಕೋಪದಿಂದ ಈ ರೀತಿ ಹೇಳ್ತಾಳೆ, ಅಲ್ವಿ ನಿನ್ ಸಕ್ಕರೆಯಲ್ಲಿ ಇರುವೆ ಇಲ್ದೆ ಹುಲಿ ಮುಂದೆ ಈ ರೀತಿ ಕೂರ್ಸಿದ್ಯಾ ಏನು ಅಂತ ಅವಳ ಫ್ರೆಂಡನ್ನ ಬೈತಾಳೆ. ಅವರನ್ನು ನೋಡಿದ ಹುಲಿ ಅವರನ್ನ ತಿನ್ನೋದಿಕ್ಕೆ ಅವ್ರ ಹತ್ರ ಬರ್ತಾ ಇರುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಚಂದ್ರಕಾಂತ ಮನ್ಸೊಳಗಡೆ ಗಟ್ಟಿಯಾಗಿ ಅವ್ರ ಅತ್ತೆನ ನೆನ್ಸ್ಕೊಂತಾಳೆ. ಅತ್ತೆ! ತಕ್ಷಣ ಅವ್ರ ಅತ್ತೆ ಈಗಲ್ ಮೂಲಕ ಅಲ್ಲಿಗೆ ಬರ್ತಾರೆ. ಸೂರ್ಯಕಾಂತನ ಹೊತ್ಕೊಂಬಂದ ಆ ಈಗಲ್ ಅದರ ಉಗುರಿನಿಂದ ಆ ಹುಲಿನ ಅಲ್ಲಿಂದ ದೂರವಾಗಿ ಬಿಸಾಕುತ್ತೆ. ಸೂರ್ಯಕಾಂತ ಬಂದು ಚಂದ್ರಕಾಂತನ ಕಾಪಾಡಿದಕ್ಕೆ ಚಂದ್ರಕಾಂತ ಹೋಗಿ ಅತ್ತೆನ ಗಟ್ಟಿಯಾಗಿ ತಪ್ಕೊಂತಾಳೆ. ಆಗ ಚಂದ್ರಕಾಂತಂ ಫ್ರೆಂಡ್ ಕೂಡ ಸೂರ್ಯಕಾಂತನ ಗಟ್ಟಿಯಾಗಿ ತಪ್ಕೊಂಡು ಈ ರೀತಿ ಹೇಳ್ತಾಳೆ, ಥ್ಯಾಂಕ್ಸ್ ಆಂಟಿ, ನಾಳೆ ನಿಮ್ಗೆ 2 kg ಅಲ್ಲ 10 kg ಸಕ್ಕರೆ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಚಂದ್ರಕಾಂತ ಅತ್ತೆ ಹತ್ರ ಈ ರೀತಿ ಹೇಳ್ತಾಳೆ, ಹೌದತ್ತೆ, ನಾವಲ್ಲಿದ್ವಿ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನಿನ್ ದುರಾಸೆ ಬಗ್ಗೆ ನನಗ್ ಗೊತ್ತಿಲ್ವಾ ಏನು? ನೀನ್ ಈ ರೀತಿ ಯಾವ್ದೋ ಕಿತ್ತೋಗಿರೋ ಕೆಲ್ಸ ಮಾಡ್ತೀಯ ಅಂತಾನೆ ನಾನ್ ನಿನ್ನ ಮ್ಯಾಜಿಕ್ ಗ್ಲೋಬ್ ಅಲ್ಲಿ ನೋಡ್ತಾನೇ ಇದ್ದೆ. ಈ ಸಲ ನಾನೇನು ಮಾಡಿಲ್ಲ ಅತ್ತೆ, ಆ ಬೈಕ್ಗೆ ಅದೃಷ್ಟಕ್ಕದು ಇಲ್ಲೇ ನಿಂತೋಯ್ತು. ಅದಕ್ಕೆ ಸೂರ್ಯಕಾಂತ ಚಂದ್ರಕಾಂತ ಹತ್ರ, ಎಲ್ಲರ ಹತ್ರನೂ ದುಡ್ಡು ತಗೊಂಡ್ಯ ಅಲ್ವೇನೆ, ಅದಕ್ಕೆ ಪೆಟ್ರೋಲ್ ಹಾಕದ್ಯೇನೆ, ಅದ್ರಿಂದಾನೆ ನಿನ್ ಕಂಜೂಸ್ ಬುದ್ಧಿಯಿಂದ ಅದಲ್ಲೇ ನಿಂತೋಯ್ತು ಅಂತ ಬೈದು ಅವರವರ ದುಡ್ಡುಗಳನ್ನ ಅವ್ರು ಕೊಟ್ಟು ಅಲ್ಲಿಂದ ಅವ್ರ ಮನೆಗೆ ಕಳ್ಸಿದ್ರು. ಆ ರೀತಿ ಚಂದ್ರಕಾಂತ ಮತ್ತೆ ದುರಾಸೆ ಬಿದ್ದು ಈ ರೀತಿ ಕಷ್ಟಪಟ್ಲು.